ಈ ದೇಶದ ಸಾಕಷ್ಟು ಗಣ್ಯಾತಿ ಗಣ್ಯರು ಗೋವಿನ ಕುರಿತಂತೆ ತಮ್ಮ ಸದಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಮೊದಲು ಕಂಡುಬರೋದೇ ಸಂವಿಧಾನ ಶಿಲ್ಪಿಯಾದ ಡಾಕ್ಟರ್ BR ಅಂಬೇಡ್ಕರ್. ಇವರು ಸಂವಿಧಾನದ 48 ವಿಧಿಯಲ್ಲಿ ಗೋವನ್ನು ಸಂರಕ್ಷಿಸಿ ಬೆಳೆಸಬೇಕು, ರೈತರು ಗೋವಿನ ಅನುಕೂಲ ಪಡೆಯುವಂತಾಗಬೇಕು, ಗೋಹತ್ಯೆ ಮಾಡಿಕೊಡೋದು ಅನ್ನೋದನ್ನು ಸೇರಿಸದೇ ಹೋಗಿದರೆ ಗೋ ರಕ್ಷಣೆಗೆ ಕಾನೂನಾತ್ಮಕ ರಕ್ಷಣೆಯೇ ಸಿಗ್ತಿರಲಿಲ್ಲ. ಈ ವಿಧಿಯ ಪ್ರಕಾರ ಕೃಷಿ ಮತ್ತು ಪಶುಸಂಗೋಪನೆ ವಿಷಯದಲ್ಲಿ ರಾಜ್ಯ ಸರ್ಕಾರ ಆಧುನಿಕ ರೀತಿಯಲ್ಲಿ ವೈಜ್ಞಾನಿಕವಾಗಿ ಕಾರ್ಯಗತವಾಗಬೇಕು. ಗೋವುಗಳನ್ನು, ಕರುಗಳನ್ನು ಮತ್ತು ಹಾಲು ಕೊಡೋ ಇತರೆ ಪ್ರಾಣಿಗಳನ್ನು, ಅವುಗಳ ವಂಶಗಳನ್ನು ಹತ್ಯೆ ಮಾಡೋದನ್ನು ನಿಷೇಧಿಸಬೇಕು ಮತ್ತು ತನ್ಮೂಲಕ ವಂಶವೃದ್ಧಿ ಮಾಡಬೇಕು ಅಂತ ಆದೇಶಿಸಲಾಗಿದೆ. ಇದನ್ನು ಅನುಸರಿಸಿನೇ ಕರ್ನಾಟಕ ಸರ್ಕಾರ ಗೋವಧೆ ನಿಷೇಧ ಮತ್ತು ಜಾನುವಾರುಗಳ ರಕ್ಷಣೆ ಕಾನೂನನ್ನು 1964ರಲ್ಲಿಯೇ ಜಾರಿಗೆ ತಂದಿತ್ತು. ಹೀಗೆ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಗೋವಿನ ಉಳಿವನ್ನು ಸ್ಪಷ್ಟವಾಗಿ ಉಲ್ಲೇಖಿಸ್ತಾ ಕೃಷಿಗೆ ಪೂರಕವಾಗಿರೋ ಗೋವುಗಳನ್ನು ಹಾಲು ಕೊಡಲಿ ಬಿಡಲಿ, ಹತ್ಯೆ ಮಾಡಬಾರ್ದು ಅಂತ ಸ್ಪಷ್ಟಪಡಿಸಿದ್ದಾರೆ. ಸಂತ ಕವಿ ಗೋಸ್ವಾಮಿ ತುಳಸಿದಾಸರು ಎಲ್ಲರ ತಾಯಿಯಾದ ಗೋವಿನ ಸೇವೆ ಮಾಡೋಕೇನೆ ಸ್ವತಃ ಭಗವಂತ ಮಾನವನಾಗಿ ಅವತರಿಸ್ತಾನೆ ಅಂತ ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದರು ಮನುಷ್ಯ ಮೂಲತಃ ಪಶುವಿನ ಹತ್ಯೆ ಮಾಡೋದು ಹಾಗೂ ಅದನ್ನು ತಿನ್ನೋದು ಸೈತಾನ್ ಅಂದರೆ ದೆವ್ವದ ಕೆಲಸ, ಅದು ಸೈತಾನ್ನ ಶಾಸ್ತ್ರವಾಗಿರುತ್ತೆ ಹೊರತು ಪರಮೇಶ್ವರನ ಆದೇಶವಾಗಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ಇವರ ಗುರುಗಳಾದ ರಾಮಕೃಷ್ಣ ಪರಮಹಂಸರು ಗೋವು ಕೇವಲ ಕೊಂಬು ಬಾಲ ಇರೋ ಒಂದು ಪಶು ಅಲ್ಲ, ಅದೊಂದು ಮಹಾಶಕ್ತಿಯ ಸ್ವರೂಪ ಅಂತ ತಿಳಿಸಿದ್ದಾರೆ. ಕಂಚಿ ಕಾಮಕೋಟೆಯ ಪೀಠಾಧಿಪತಿಗಳು ಗೋವು ಮಾತೃದೇವತೆಯ ಸಮಾನ, ಗೋವನ್ನು ರಾಷ್ಟ್ರೀಯ ಪಶು ಅಂತ ಗುರುತಿಸಿ ಗೋ ಹತ್ಯೆಯನ್ನು ಕೇಂದ್ರ ಪ್ರಭುತ್ವ ನಿಷೇಧಿಸಬೇಕು ಅಂತ ಹೇಳಿದ್ದಾರೆ. ಖ್ಯಾತ ಕವಿಯಾದ ತಿರುವಳ್ಳವರ್ರವರು ರೈತ ಮಾತ್ರ ಸ್ವಾಭಿಮಾನದ ಜೀವನ ನಡೆಸ್ತಾನೆ, ಉಳಿದವರು ಅವನಲ್ಲಿ ಕೈ ಜೋಡಿಸಿ ಭಿಕ್ಷೆ ಬೇಡ್ತಾರೆ ಅಂತ ಸುಮಾರು 2000 ವರ್ಷಗಳ ಹಿಂದೆನೇ ಹೇಳಿದರು. ಸ್ವಾಮಿ ದಯಾನಂದ ಸರಸ್ವತಿಯವರು ಗೋವನ್ನು ಹತ್ಯೆ ಮಾಡೋದ್ರಿಂದ ಆಯಾ ದೇಶದ ರಾಜ ಹಾಗೂ ಪ್ರಜೆಗಳು ನಾಶ ಆಗ್ತಾರೆ, ಗೋವುಗಳ ಹತ್ಯೆಯನ್ನು ಸಂಪೂರ್ಣವಾಗಿ ಬಿಡಬೇಕು, ಗೋವು ಕರುಣಾನಿಧಿ ಅಂತ ಹಾಡಿ ಹೊಗಳಿದ್ದಾರೆ. ವಿನೋಬಾ ಭಾವೆಯವರು ಹಿಂದೂಸ್ತಾನವು ರೈತರ ನಾಡಾಗಿದೆ, ವ್ಯವಸಾಯದ ಆವಿಷ್ಕಾರವು ಹಿಂದೂಸ್ತಾನದ್ದಾಗಿದೆ, ಹಿಂದೂಸ್ತಾನದಲ್ಲಿ ಗೋವು ಕೃಷಿಯ ಮೂಲಾಧಾರ ಆಗಿದೆ, ಭಾರತದಲ್ಲಿ ಗೋ ರಕ್ಷಣೆ ಮಾಡಲಾಗದಿದ್ರೆ ಮಾಡದೇ ಹೋದರೆ ಸ್ವಾತಂತ್ರ್ಯಕ್ಕೆ ಯಾವುದೇ ಅರ್ಥ ಇರೋದಿಲ್ಲ, ಗೋ ರಕ್ಷಣೆ ಮಾಡದೇ ಹೋದರೆ ಸ್ವಾತಂತ್ರ್ಯವನ್ನು ಮತ್ತು ಅದರ ಸುಗಂಧವನ್ನು ಕಳೆದುಕೊಂಡ ಹಾಗೆ, ಭಾರತಕ್ಕೆ ಗೋ ರಕ್ಷಣೆ ಬದುಕು ಮತ್ತು ಸಾವಿನ ಪ್ರಶ್ನೆ ಅಷ್ಟೇ ಅಲ್ಲದೆ ರಾಷ್ಟ್ರದ ರಕ್ಷಣೆಯಾಗಿದೆ. ವೈದಿಕ ವಾಗ್ನೇಯದಲ್ಲಿ 137 ಬಾರಿ ಅಜ್ಞ ಅನ್ನೋ ಶಬ್ದವನ್ನು ಗೋವಿಗಾಗಿಯೇ ಉಪಯೋಗಿಸಲಾಗಿದೆ. ಅಜ್ಞ ಅಂದರೆ ಹತ್ಯೆ ಮಾಡಲಾಗದು ಅಂತ ಅರ್ಥ. ಹೀಗಾಗಿ ಗೋವನ್ನು ಯಾವುದೇ ಕಾರಣಕ್ಕೂ ಹತ್ಯೆ ಮಾಡಬಾರ್ದು ಅಂತ ತಿಳಿಸಿದ್ದಾರೆ. ಇವರಂತೆ ಕ್ರಾಂತಿಕಾರಿ ಸಂತ ಜೈನ ಮುನಿ ಶ್ರೀ ತರುಣಸಾಗರ್ ಮಹಾರಾಜರು ಮೊದಲೆಲ್ಲ ಜನರು ಹಸುವನ್ನು ಸಾಕ್ತಿದ್ರು, ಈಗ ನಾಯಿಯನ್ನು ಸಾಕ್ತಾರೆ. ನಾಯಿ ಇದೆ ಎಚ್ಚರಿಕೆ ಅನ್ನೋ ಬೋರ್ಡನ್ನು ಮನೆ ಮುಂದೆ ಹಾಕಿರ್ತಾರೆ. ಇದು ನಮ್ಮ ಸಂಸ್ಕೃತಿ ಹಾಳಾಗ್ತಾ ಇರೋದರ ಸಂಕೇತ ಅಂತ ಹೇಳಿದ್ದಾರೆ. ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ರವರು ಸ್ವಾತಂತ್ರ್ಯ ಸಿಕ್ಕ ಮೇಲೆ ಕಾನೂನಿನ ಮೂಲಕ ಗೋ ಹತ್ಯೆಯನ್ನು ನಿಷೇಧಿಸಲಾಗುತ್ತೆ. ನೀವು ನನ್ನ ಮೇಲೆ ಬೇಕಾದರೆ ಕೈ ಎತ್ತಿ, ಆದರೆ ಗೋವಿನ ಮೇಲೆ ಮಾತ್ರ ಕೈ ಎತ್ತಬೇಡಿ ಅಂತ ಗರ್ಜಿಸಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕರಾದ ಡಾಕ್ಟರ್ ಎಡಗೇವಾರ್ ಮತ್ತು ಸರಸಂಘ ಚಾಲಕರಾದ ಗುರೂಜಿಯವರು ಗೋಹತ್ಯೆಯ ವಿರುದ್ಧ ಕಾಳೆಯನ್ನೇ ಊದಿದ್ರು. ಗೋವು ಮಾನವ ಜಾತಿಗೆ ಸಾಕು ತಾಯಿಯಂತಹದ್ದು ಅಂತ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಹೇಳಿದರು. ಬಾಬು ರಾಜೇಂದ್ರ ಪ್ರಸಾದ್ರವರು ಗೋಮಾತೆಯ ರಕ್ತ ನೆಲದ ಮೇಲೆ ಬೀಳ್ತಿರೋವರೆಗೂ ಯಾವುದೇ ಧಾರ್ಮಿಕ ಸಾರ್ವಜನಿಕ ಕಾರ್ಯಗಳು ಸಫಲ ಆಗೋದಿಲ್ಲ, ಎಲ್ಲದಕ್ಕಿಂತ ಮೊದಲು ಗೋವಿನ ವಂಶವನ್ನು ರಕ್ಷಿಸಬೇಕು, ಅವುಗಳ ಸಂವರ್ಧನೆಗೆ ಬದ್ಧರಾಗಿರಬೇಕು ಅಂತ ತಿಳಿಸಿದರು. ಗಾಂಧೀಜಿ ಸ್ವರಾಜ್ಯಕ್ಕಿಂತ ಗೋ ರಕ್ಷಣೆಯೇ ಮುಖ್ಯ ಅನ್ನೋದನ್ನು ಹಲವು ಬಾರಿ ಹೇಳಿದರು. ವೀರ್ ಸಾವರ್ಕರ್, ಚಂದ್ರಶೇಖರ್ ಆಜಾದ್, ಗೋಪಾಲಕೃಷ್ಣ ಗೋಖಲೆ, ವಲ್ಲಭಭಾಯಿ ಪಟೇಲ್ ಸೇರಿದಂತೆ ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಗೋ ಹತ್ಯೆಯನ್ನು ಅತ್ಯಂತ ಕಠಿಣವಾಗಿ ವಿರೋಧಿಸಿದರು.
ಇಂದಿರಾ ಗಾಂಧಿ ನೈರೋಬಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ವಿದ್ಯುತ್ ಶಕ್ತಿಯ ಒಂದು ಸಮ್ಮೇಳನದಲ್ಲಿ ಭಾರತದಲ್ಲಿ ಪಶು ಸಂಪತ್ತಿನಿಂದ ಸಿಗೋ ಶಕ್ತಿ ದೇಶದಲ್ಲಿರೋ ವಿದ್ಯುತ್ ಸ್ಥಾವರಗಳಿಂದ ಸಿಗೋ ವಿದ್ಯುತ್ ಶಕ್ತಿಗಿಂತ ಸಾಕಷ್ಟು ಹೆಚ್ಚಿನ ಪ್ರಮಾಣದ್ದಾಗಿದೆ ಅಂತ ಹೇಳಿದರು. ಇನ್ನು ಇಸ್ಕಾನ್ ಸಂಸ್ಥೆ ಗೋಹತ್ಯೆ ಮಾಡೋರು ಮುಂದಿನ ಜನ್ಮದಲ್ಲಿ ತಾವೇ ಗೋವಾಗಿ ಹತ್ಯೆಗೀಡಾಗಬೇಕಾಗತ್ತೆ ಅನ್ನೋದನ್ನು ಆಧಾರ ಸಹಿತವಾಗಿ ಪ್ರತಿಪಾದಿಸಿತ್ತು. ಶ್ರೀ ಶೀಲ ಪ್ರಭುಪಾದರು ಕರ್ಮ ಸಿದ್ಧಾಂತದ ಆಧಾರದ ಮೇಲೆ ಇದನ್ನು ನಿರೂಪಿಸಿ ತೋರಿಸಿದರು. ಪ್ರಾಣಿ ಪ್ರಿಯೆ ಮೇನಕಾ ಗಾಂಧಿಯವರು ಗೊಬ್ಬರ ಮತ್ತು ರಾಸಾಯನಿಕ ಔಷಧಿಗಳನ್ನು ಅಧಿಕವಾಗಿ ಉಪಯೋಗಿಸ್ತಿರುವ ಕಾರಣ ನಮ್ಮ ದೇಶದಲ್ಲಿ ಪ್ರತಿ ವರ್ಷ 30,000ಕ್ಕೂ ಹೆಚ್ಚು ರೈತರು ಸಾಯ್ತಿದ್ದಾರೆ. ಹಾಗಾಗಿ ಗೋಮೂತ್ರ ಮತ್ತು ಸಗಣಿಯಿಂದ ಕೂಡಿದ ಗೊಬ್ಬರವನ್ನು ಬಳಸಿದರೆ ಯಾವ ರೈತನೂ ಸಾಯೋದಿಲ್ಲ ಅನ್ನೋದನ್ನು ದಾಖಲೆಗಳೊಂದಿಗೆ ಸ್ಪಷ್ಟಪಡಿಸಿದ್ದಾರೆ. ನೈಸರ್ಗಿಕ ಕೃಷಿಯ ಹರಿಕಾರರಾದ ಪದ್ಮಶ್ರೀ ಪುರಸ್ಕೃತ ಶ್ರೀ ಸುಭಾಷ್ ಪಾಳೇಕರ್ ಅವರು ದೇಶಿ ಗೋವಿನ ಕರುಳಲ್ಲಿ ಕ್ಷಣ ಕ್ಷಣವೂ ಹುಟ್ಟೋ ಬ್ಯಾಕ್ಟೀರಿಯಾಗಳಿಂದ ಅವುಗಳ ಸಗಣಿ ಮತ್ತು ಮೂತ್ರ ವೈಶಿಷ್ಟ್ಯವಾಗಿದೆ ಅನ್ನೋದನ್ನು ಇಂದಿನ ಜಗತ್ತು ಸಾಬೀತುಪಡಿಸಿದೆ. ಆದರೆ ಇದನ್ನು ಮೊದಲು ಗುರುತಿಸಿದವನು ಶ್ರೀಕೃಷ್ಣ ಪರಮಾತ್ಮ. ಆನಂತರವಷ್ಟೇ ಅದನ್ನು ಬೇಸಾಯದ ಮೂಲಕ ಭೂಮಿಗೆ ಬಳಸೋ ಕಲೆ ಆರಂಭವಾಯಿತು ಅಂತ ಹೇಳಿದ್ದಾರೆ. ಸ್ವರ್ಗಸ್ಥರಾದ ಪೇಜಾವರ ಶ್ರೀಗಳು ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಬೇಕು ಅನ್ನೋದನ್ನು ಬಲವಾಗಿ ಪ್ರತಿಪಾದಿಸಿದರು. ಅವರ ಪ್ರಕಾರ ಈ ದೇಶದಲ್ಲಿ ಹುಲಿ ರಾಷ್ಟ್ರೀಯ ಪ್ರಾಣಿಯಾಗಿರೋದ್ರಿಂದಲೇ ಈ ದೇಶದಲ್ಲಿ ಅಶಾಂತಿ ತಲೆ ಎತ್ತಿದೆ. ಏಕೆಂದರೆ ಹುಲಿ ಅಹಿಂಸೆಯ ಪ್ರಾಣಿ. ಹೀಗಾಗಿ ಗೋವನ್ನೇ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡಬೇಕು ಅಂತ ಕೊನೆ ಉಸಿರಿರೋವರೆಗೂ ಹೇಳ್ತಿದ್ರು. ಸ್ವದೇಶಿ ಚಿಂತನೆಯ ಹರಿಕಾರರಾದ ಸ್ವರ್ಗೀಯ ರಾಜೀವ್ ದೀಕ್ಷಿತ್ರವರು ಗೋವನ್ನು ನಾವು ಸಾಕೋದಿಲ್ಲ, ಗೋವು ನಮ್ಮನ್ನು ಸಾಕುತ್ತೆ ಅಂತ ನಿರೂಪಿಸಿದ್ರು. ಮುಂದಿನ ವಾರ ಇನ್ನಷ್ಟು ಗೋ ಸಂಬಂಧಿ ವಿಚಾರಗಳೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ನಮಸ್ಕಾರ.